ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಅಂತೂ ಇಂತೂ ಸೀರೀಸ್ ಮುಗೀತಲ್ವಾ. ಇವತ್ತು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ಐಫೈ ಅನ್ನೋ ಒಂದು ಕೊರಿಯನ್ ಫ್ಯಾಂಟಸಿ ಮೂವಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಇದರ ಕಾನ್ಸೆಪ್ಟ್ ಅಂತೂ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸುಮಾರು ಸೂಪರ್ ಹೀರೋಸ್ ಬಗ್ಗೆ ನಾವು ನೋಡಿರ್ತೀವಿ. ಸ್ಪೈಡರ್ ಮ್ಯಾನ್ ಗೆ ಸ್ಪೈಡರ್ ಕಚ್ಚಿರೋದ್ರಿಂದ ಪವರ್ ಬಂತು. ಐರನ್ ಮ್ಯಾನ್ ಗೆ ಅವ್ರ ಸೂಟ್ ಇಂದಾನೆ ಅವ್ರಿಗೆ ಪವರ್ ಬರುತ್ತೆ. ಇನ್ನು ಸೂಪರ್ ಮ್ಯಾನ್ ಕಥೆನಾ ಅವ್ರಿಗೆ ಹುಟ್ಟದಾಗಿಂದಾನು ಪವರ್ ಇರುತ್ತೆ. ಈ ತರ ಒಬ್ಬೊಬ್ಬರಿಗೂ ಒಂದೊಂದರ ಪವರ್ ಬಂದಂಗೆ ಈ ಮೂವಿಯಲ್ಲಿ ಕೂಡ ಒಂದು 6 ಜನಕ್ಕೆ ಪವರ್ಸ್ ಬರುತ್ತೆ. ಅದ್ ಹೆಂಗ್ ಬಂತು ಅಂತ ಹೇಳಿದ್ರೆ ಟ್ವಿಸ್ಟ್ ರಿವೀಲ್ ಮಾಡ್ದಂಗ್ ಆಗ್ಬಿಡೋದಿಲ್ವಾ? ಅದನ್ನ ನಾವು ಮೂವಿ ನೋಡಿ ತಿಳ್ಕೊಳ್ಳೋಣ. ಈ ತರ 6 ಜನಕ್ಕೂ ಪವರ್ ಬಂದ ಮೇಲೆ ಅದ್ರಲ್ಲಿ ಒಬ್ಬ ವಿಲ್ಲನ್ ಆಗ್ತಾನೆ. ಇನ್ ಮಿಕ್ಕಿದ 5 ಜನ ಪವರ್ ನ ಕೂಡ ಅವನೇ ತಗೊಂಡು ದೇವ್ರಿಗೆಲ್ಲ ದೇವ್ರಾಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಅಂತ ಅವನ್ ಗತಿ ಏನಾಯ್ತು ಅಂತ ತುಂಬಾನೇ ಚೆನ್ನಾಗಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ, ಎಲ್ಲೂ ಬೋರ್ ಹೊಡಿದೆ ಹೇಳಿರೋ ಮೂವಿನೇ ಈ ಐಫೈ ಅನ್ನೋ ಮೂವಿ. ಸೊ ಬನ್ನಿ, ಇನ್ ತಡ ಮಾಡೋದ್ ಬೇಡ, ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಡಿ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೂ ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ಖಂಡಿತ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲ ಆಂಬ್ಯುಲೆನ್ಸ್ ಅಲ್ಲಿ ಒಂದು ಪೇಷಂಟ್ ನ ಕರ್ಕೊಂಡು ಹೋಗ್ತಾ ಇದಾರೆ. ತುಂಬಾನೇ ಸೀರಿಯಸ್ ಕಂಡೀಷನ್, ತುಂಬಾನೇ ಅರ್ಜೆಂಟ್ ಆಗಿ ಅವ್ರಿಗೆ ಆಪರೇಷನ್ ಕೂಡ ಮಾಡ್ಬೇಕು. ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಹೋದವರು ಆಪರೇಷನ್ ಥಿಯೇಟರ್ ಒಳಗಡೆ ಕೂಡ ಕರ್ಕೊಂಡು ಹೋಗ್ತಾರೆ. ಅವ್ರ ಕೈ ಮೇಲೆ ಒಂದು ಟ್ಯಾಟೂ ಮಾರ್ಕ್ ಇರುತ್ತೆ. ಈಗ ಇಲ್ಲಿ ಆಪರೇಷನ್ ಎಲ್ಲ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಡಾಕ್ಟರ್ಸ್. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆಪರೇಷನ್ ಥಿಯೇಟರ್ ಒಳಗಡೆಯಿಂದ ನರ್ಸ್ ಅವರೆಲ್ಲರೂ ಎದ್ದು ಬಿದ್ದು ಹೊರಗಡೆ ಓಡ್ ಬರ್ತಾ ಇದಾರೆ. ಇವ್ರಿಗೇನ್ ಅರ್ಥ ಆಗ್ತಲ್ಲ ಏನಾಗ್ತಿದೆ ಅಂತ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಈಗ ಆಪರೇಷನ್ ಮಾಡಿದ್ರಲ್ವಾ ಒಬ್ಬರಿಗೆ, ಅವರ ಕೈ ಟ್ಯಾಟೂ ಇತ್ತಲ್ವಾ, ಅದು ಬಂದು ಹಂಗೆ ಗಾಳಿಯಲ್ಲಿ ಒಂಥರ ಗೋಲ್ಡನ್ ಕಲರ್ ಲೈಟ್ ಎಲ್ಲ ಬಂದು ಹಂಗೆ ಬೂದಿ ತರ ಗಾಳಿಯಲ್ಲಿ ಮಿಕ್ಸ್ ಆಗೋಯ್ತು. ಸಖತ್ ಶಾಕ್ ಆಗ್ಬಿಟ್ರು ಇದನ್ನೆಲ್ಲ ನೋಡಿ. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಇವಾಗ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ನಮ್ ಹೀರೋಯಿನ್ ಮತ್ತೆ ಅವ್ರ ಅಪ್ಪನ ತೋರಿಸ್ತಾರೆ. ಇವಳು ಕೂಡ ಈಗ ಹೊಸದಾಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ. ಚಿಕ್ಕ ವಯಸ್ಸಿಂದಾನು ಇವಳಿಗೆ ಇತರ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರ ಅಪ್ಪ ಅವಳನ್ನ ಸಾಮಾನ್ಯವಾಗಿ ಹೊರಗಡೆ ಬಿಟ್ಟಿದವರೇ ಅಲ್ಲ. ಅವಳಿಗೆ ಫ್ರೆಂಡ್ಸ್ ಅಂತ ಕೂಡ ಹೇಳ್ಕೊಳಕ್ಕೆ ಯಾರು ಇರೋದಿಲ್ಲ. ಇನ್ ಇವಾಗ ಇತರ ಹಾರ್ಟ್ ಆಪರೇಷನ್ ಆಗಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಿಟ್ಬಿಡ್ತಾರ. ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಹಾರ್ಟ್ ಆಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗಿ ಆಗಿದೆ, ಹಾರ್ಟ್ ಬಿಟ್ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ನಮ್ಮ ನಿನಗೆ ಹೆಂಗಿದೆ ಅಂತ ಕೇಳಿದ್ರೆ ಮುಂಚೆಗಿಂತ ನನ್ನ ಮೈಯಲ್ಲಿ ಇನ್ನಷ್ಟು ಶಕ್ತಿ ಬಂದಂಗೆ, ಎನರ್ಜಿ ಬಂದಂಗೆ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ಓಕೆ ತುಂಬಾ ಸ್ಪೀಡ್ ಆಗಿ ಓಡಬಾರ್ದು, ನಿಧಾನಕ್ಕೆ ನಡಿಬೇಕು, ಮೇಗಿ ತುಂಬಾನೇ ಸ್ಟ್ರೇನ್ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಯೂಶುವಲ್ ಆಗಿ ಅವರಪ್ಪ ಇವಳನ್ನ ತುಂಬಾ ಹುಷಾರಾಗಿ ನೋಡ್ಕೊಂಡಿದ್ದಾರೆ. ಇನ್ ಈ ತರ ಒಂದು ಕಂಡೀಷನ್ ಅಂದ್ರೆ ಹೆಂಗ್ ನೋಡ್ಕೋಬೇಡ, ಸರಿ ಆಯ್ತು ಅಂತ ಹೇಳಿ ಅವರಲ್ಲಿಂದ ಕರ್ಕೊಂಡ್ ಬರ್ತಾರೆ. ಊಟನೂ ಅಷ್ಟೇ ಅವಳಿಗೆ ನೋಡಿ ಕೊಡ್ತಾರೆ. ನೋಡಮ್ಮ ಇದು ತಿನ್ಬೇಕು, ನೋಡಮ್ಮ ಅದ್ ತಿನ್ಬೇಕು ಅಂತ ಹೇಳಿ ಕೂರ್ಸ್ಕೊಂಡು ಹುಷಾರಾಗಿ ನೋಡ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ಕೈ ಮೇಲೆ ನೋಡಿ ಒಂದು ಟ್ಯಾಟೋ ಮಾರ್ಕ್ ಬಂದಿದೆ. ಹೊಸದಾಗಿ ಬಂದಿರೋ ಮಾರ್ಕ್. ಇದಕ್ ಮುಂಚೆ ಅವಳ ಮೈ ಮೇಲೆ ಹತ್ರ ಒಂದು ಮಾರ್ಕ್ ಇರೋದಿಲ್ಲ. ಆಪರೇಷನ್ ಆದ್ಮೇಲೆನೆ ಬಂದಿರೋದು. ಓಕೆ, ಏನೋ ಸೈಡ್ ಎಫೆಕ್ಟ್ ಇರುತ್ತೆ, ನರ ಏನೋ ಟ್ವಿಸ್ಟ್ ಆಗಿರತ್ತೆ ಅಂತ ಇವರು ಲೈಟ್ ಆಗಿ ತಗೊಳ್ತಾರೆ. ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ತುಂಬಾನೇ ಕೋಟ್ಯಾಧೀಶ್ವರ ಮನೆನ ತೋರಿಸ್ತಾರೆ. ಅಲ್ಲಿ ಒಬ್ರು ವಯಸ್ಸಾದವರು ಇದ್ದಾರೆ. ಆಲ್ಮೋಸ್ಟ್ ಸಾಯೋ ಬದುಕೋ ಸ್ಥಿತಿಯಲ್ಲಿ ಇರ್ತಾರೆ. ಅಯ್ಯಪ್ಪ, ಈ ದೇವ್ರ ನಂಬಿಕೆ ಅಂದ್ರೆ ಈಗ ನಮ್ ಕಡೆ ಹೆಂಗೆ ಸ್ವಾಮೀಜಿಗಳು ಇರ್ತಾರೆ, ಆತರ ದೇವ್ರ ಹೆಸರನ್ನ ಹೇಳ್ಕೊಂಡು ಊರನ್ನೆಲ್ಲ ಯಾಮಾರಿಸಿ ಇಷ್ಟೊಂದು ಆಸ್ತಿ ಸೊತ್ತನ್ನ ಸೇರ್ಸಿಟ್ಟಿದ್ದಾರೆ. ಕೋಟಿ ಗಟ್ಲೆ ಇರತ್ತೆ. ಹೆಂಗಾದ್ರೂ ಮಾಡಿ ಅವ್ರ ಅಪ್ಪ ಸತ್ರೆ ಆಸ್ತಿ ಎಲ್ಲ ಮಗಳಿಗೆ ಬರತ್ತಲ್ವಾ ಅಂತ ಅವಳಿಗೊಂದ್ ಸಂತೋಷ. ಅದರಿಂದ ಅವ್ರಪ್ಪ ಈಗ ರೀಸೆಂಟ್ ಆಗಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ. ಆ ವಯಸ್ಸಾದವ್ರ ಮಗಳಿದಾರಲ್ವಾ, ಅವ್ರಿಗೆ ಗೊತ್ತಿರೋ ಒಂದು ಡಾಕ್ಟರ್ ಹತ್ರನೇ ಈ ತರ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ನ ಮಾಡಿರೋದು. ಇರೋದ್ರಲ್ಲೇ ವೇಸ್ಟ್ ಲಿವರ್ ನ ಹಾಕು, ಸ್ವಲ್ಪ ದಿನದಲ್ಲ ಸತ್ತೋಗ್ಬೇಕು, ಆತರ ಆಪರೇಷನ್ ಮಾಡು ಅಂತ ಹೇಳಿರೋದು. ಇವಾಗ ಆ ಡಾಕ್ಟರ್ ಜೊತೆನೆ ಮಾತಾಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಒಂದು ಸೌಂಡ್. ಏನಪ್ಪಾ ಅಂತ ಡೋರ್ ತೆಗೆದ್ ನೋಡಿದ್ರೆ ಆ ತಾತ ಒಳ್ಳೆ ಗುಂಡುಕಲ್ ತರ ಎದ್ದು ಕುತ್ಕೊಂಡಿರ್ತಾನೆ. ಏನೋ ಆಗ್ದಿರೋ ಒಂಥರ ಎದ್ದು ಕುತ್ಕೊಂಡಿರ್ತಾರೆ. ಅವ್ರ ಕೈ ಮೇಲೆ ಕೂಡ ಒಂದು ಟ್ಯಾಟೋ ಇದ್ದಿರುತ್ತೆ. ಇವಾಗ ಹಂಗೆ ನಮ್ ಹೀರೋಯಿನ್ ಮತ್ತೆ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರಪ್ಪ ಬಂದು ಈ ಚಿಕ್ಕ ಮಕ್ಕಳಿಗೆ ಕರಾಟೆ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಇದು ಕರಾಟೆ ಎಲ್ಲ ಈ ಸ್ಕಿಲ್ ಬಗ್ಗೆ ಬೇರೆ ಹೆಸರಿದೆ, ನನ್ಗೆ ಅದ್ರ ಹೆಸರು ಗೊತ್ತಿಲ್ಲ. ಆತರ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದ ಇವಳು ಕೂಡ ಇದು ಕಲಿಬೇಕು ಅಂತ ಇಷ್ಟ. ಏನಂದ್ರೆ ಸ್ವಲ್ಪ ಸ್ಟ್ರೈನ್ ಆಗುತ್ತಲ್ವಾ ಮೈ, ಅವಾಗಿಂದ ಅವ್ಳಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಪ್ಪ ಹೇಳ್ಕೊಟ್ಟಿರೋದಿಲ್ಲ. ಸರಿ ಆಪರೇಷನ್ ಮುಗಿದ್ಮೇಲೆ ಆದ್ರೂ ಕಲ್ತ್ಕೊಡ್ತಾರ ಅಂತ ನೋಡಿದ್ರೆ ಅವ್ರಪ್ಪ ಬೇಡಮ್ಮ, ನೀನ್ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಹೇಳಿ ಸೈಲೆಂಟ್ ಆಗಿ ಕೂರ್ಸ್ಬಿಡ್ತಾರೆ. ಈ ತರ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅದರಲ್ಲಿ ಒಂದು ಚಿಕ್ಕ ಹುಡುಗ ಏನೋ ತಪ್ಪು ಮಾಡ್ದ ಅಂತ ಕಾಣಿಸುತ್ತೆ. ಸೊ ಪನಿಷ್ಮೆಂಟ್ ಕೊಡ್ತಾರೆ. ಅಲ್ಲಿ ಪಂಚಿಂಗ್ ಬ್ಯಾಗ್ಸ್ ಇದೆ, ಅದನ್ನ 20 ಟೈಮ್ಸ್ ಕಿಕ್ ಮಾಡ್ಬಿಟ್ಟು ಬಾ, ನಾನು ಹೊರಗಡೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಅಂತ ಹೇಳಿ ಆ ರೂಮಲ್ಲಿ ಚಿಕ್ಕ ಹುಡುಗನ ಬಿಟ್ಬಿಟ್ಟು ಇವರೆಲ್ಲ ಅಲ್ಲಿಂದ ಹೊರಟೋದ್ರು. ಈಗ ಜಾಗಕ್ಕೆ ನಮ್ ಹೀರೋಯಿನ್ ಬರ್ತಾಳೆ. ಏನಪ್ಪಾ ನೀನು ಇಷ್ಟು ವಯಸ್ಸಿಂದ, ನೀನು ಚಿಕ್ಕ ವಯಸ್ಸಿಂದ ನೀನು ಕಲಿತಾ ಇದೀಯಾ, ಈ ಪಂಚಿಂಗ್ ಬ್ಯಾಗ್ ನ ಪಂಚ್ ಮಾಡಕ್ ಕೂಡ ನಾ ಬರಲ್ಲ. ಅದು ಸರಿ, ನಮ್ಮಪ್ಪ ನಿನ್ಗ ಹತ್ರ ಯಾವಾಗ ಹೇಳ್ಕೊಟ್ಟಿದ್ರೆ ತಾನೆ ನೀನು ಕಲಿಯೋದಕ್ಕೆ. ಸರಿ ಆಯ್ತು, ಅದ್ ಹೆಂಗ್ ಗೊತ್ತಾ ಪಂಚ್ ಮಾಡ್ಬೇಕು, ಇರು ನಾನು ತೋರಿಸ್ತೀನಿ ಅಂತ ಹೇಳಿ ಇವಳಿಗೆ ಅರಿದಂಗೆ ಗಿರ್ರಂತೆ ತಿರುಗ್ಬಿಟ್ಟು ಅದನ್ನ ಒಂದು ಶಾಟ್ ಕೊಡ್ತಾಳೆ ನೋಡಿ. ಆ ಪಂಚಿಂಗ್ ಬ್ಯಾಗ್ ಹಂಗೆ ಕಿತ್ಕೊಂಡು ರೂಫ್ ಎಲ್ಲ ಕಿತ್ಕೊಂಡು ಕೆಳಗಡೆ ಬಂದು ಬೀಳುತ್ತೆ. ಅವಳು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇದ್ರಿಂದಾನೇ ಗೊತ್ತಾಗುತ್ತೆ ಆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆನೆ ಇವಳಲ್ಲಿ ಏನೋ ಕೆಲವೊಂದು ಚೇಂಜಸ್ ಆಗಿದೆ ಅಂತ. ಮೀನ್ಸ್ ಆಪರೇಷನ್ ಆದ್ಮೇಲೆನೆ ಇವಳಲ್ಲಿ ಏನೋ ಚೇಂಜಸ್ ಆಗಿದೆ, ಕೆಲವೊಂದು ಪವರ್ಸ್ ಬಂದಿದೆ ಅಂತ. ಇದ್ರ ನೋಡಿ ಹುಡುಗ ಶಾಕ್ ಆಗ್ಬಿಟ್ಟ. ಸ್ವಲ್ಪ ಹೊತ್ತಲ್ಲೇ ಅವರಪ್ಪ ಕೂಡ ಒಳಗಡೆ ಬರ್ತಾರೆ. ನೋಡಮ್ಮ, ನಾನ್ ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ, ನೀನ್ ಮನೆಗೆ ಹೊರಟೋಗು. ನೋಡು, ನಾನ್ ಮತ್ತೆ ಹೇಳ್ತಾ ಇದೀನಿ, ದಾರಿಯಲ್ಲಿ ಹೋಗ್ತಾ ನಿಧಾನಕ್ ನಡ್ಕೊಂಡು ಹೋಗು, ಓಡಕ್ಕೆಲ್ಲ ಪ್ರಯತ್ನ ಪಡಬೇಡ. ಇನ್ನೇನಾದ್ರೂ ಓಡಿ ಹಾರ್ಟ್ ಬೀಟ್ ಏನಾದ್ರು ಸ್ವಲ್ಪ ರೈಸ್ ಆದ್ರೂ ನನ್ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ, ಆಮೇಲೆ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಬೈದ್ ಕಳಿಸ್ತಾರೆ. ಇವಳು ಕೂಡ ಓಕೆ ಅಪ್ಪ ಹುಷಾರಾಗಿ ಹೋಗ್ತೀನಪ್ಪ ಅಂತ ಒಳ್ಳೆ ಮಗು ತರ ಓದೋಳು. ಯಾವಾಗ ಮಕ್ಕಳು ಅಪ್ಪ ಅಮ್ಮ ಮಾತ್
ಕೇಳಿದ್ದಾರೆ, ನಾನ್ ಮಾತ್ರ ಕೇಳ್ಬಿಡ್ತೀನ ಅಂತ. ಹೋಗೋ ದಾರಿನ ಬಿಟ್ಟು ಆಪೋಸಿಟ್ ಅಲ್ಲಿ ಒಂದು ರೋಡ್ ಕಾಣಿಸುತ್ತೆ, ಒಂಥರ ಹೈಟ್ ಆಗಿ ಒಂಥರ ಸ್ಮೂತ್ ಆಗಿರುತ್ತೆ ಆ ರೋಡ್. ಓಡ್ ನೋಡಿದ್ರೆ ಏನಾಗ್ಬಿಡುತ್ತೋ ನಾನು ನೋಡ್ತೀನಿ ಅಂತ ಹೇಳಿ ಆ ರೋಡ್ ಅಲ್ಲಿ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 2 ಹೆಜ್ಜೆ ಅಷ್ಟೇ ಅವಳಿಗೆ ಎತ್ತಿಟ್ಟಿದ್ದು, ಅವಳಿಗೆ ಹರಿದಂಗೆ ಸ್ಪೀಡ್ ಆಗಿ ಓಡಕ್ಕೆ ಶುರು ಮಾಡ್ಬಿಟ್ಲು. ಓಡೋದ್ ಮಾತ್ರನಾ, ಜಂಪ್ ಮಾಡ್ಕೊಂಡು ಹಾರ್ಕೊಂಡೆಲ್ಲ ಹೋಗ್ತಾ ಇರ್ತಾಳೆ. ಅವಳಿಗೆ ಇದಷ್ಟು ಆಶ್ಚರ್ಯವಾಗಿರುತ್ತೆ. ಈ ಜಿಂಕೆನ ನೋಡಿದಾಗ ಚಿರತೆ ಆಗ್ಲಿ ಹುಲಿ ಆಗ್ಲಿ ಹೆಂಗ ಅವುಗಳನ್ನ ಬೇಟೆ ಮಾಡಕ್ ಹೋಗುತ್ತೋ ಆ ಸ್ಪೀಡ್ ಅಲ್ಲಿ ಓಡ್ತಾ ಇರ್ತಾಳೆ. ಚಿರತೆನ ಕೂಡ ಮೀರಿಸ್ತಾಳೆ ಅಂತ ಹೇಳ್ಬೇಕು, ಆ ಸ್ಪೀಡ್ ಅಲ್ಲಿ ಇರುತ್ತೆ. ಜೊತೆಗೆ ಹಾರ್ಕೊಂಡು ಹೋಗೋದೇನು, ಸೂಪರ್ ಮ್ಯಾನ್ ಕೂಡ ಇಲ್ಲ ಮುಂದೆ, ಆ ರೇಂಜ್ ಗೆ ಹಾರ್ಕೊಂಡು ಹೋಗ್ತಾ ಇರ್ತಾಳೆ. ದಿನ ಅವಳಿಗೆ ಇದೇ ಕೆಲ್ಸಾನೆ. ಈ ತರ ಒಂದು ಸೂಪರ್ ಪವರ್ ಇದೆ ಅಂತ ಗೊತ್ತಾದ್ಮೇಲೆ ಯಾರ್ ತಾನೇ ಸುಮ್ನೆ ಇರ್ತಾರೆ. ಈ ತರ ಒಂದಿನ ಅವಳು ಹೋಗ್ತಾ ಇರ್ಬೇಕಾದ್ರೆ ಇದನ್ನ ಯಾರೋ ಒಬ್ಬ ಸೀಕ್ರೆಟ್ ಆಗಿ ಫೋಟೋಸ್ ನ ತೆಗಿತಾ ಇರ್ತಾನೆ. ಇದನ್ನ ಗಮನಿಸೋ ಅವಳು, ಅವನೇನ್ ಅನ್ಕೊಂಡಿರೋದು ಅವಳು ನೋಡ್ತಾ ಇಲ್ಲ ಫೋಟೋಸ್ ತೆಗಿತಾ ಇರೋದು ಅಂತ. ಬಟ್ ಟಕ್ಕಂತ ಬಂದು ಕೈನ ಹಿಡ್ಕೊಂಡ್ಬಿಟ್ಲು. ಅವ್ರಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾರ್ ನೀನು, ನಾನು ನೋಡ್ತಾನೆ ಇದೀನಿ, ನಮ್ಮ ಅಪ್ಪ ಅವರ ಕ್ಲಾಸ್ ಹತ್ರ ಇಂದ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಾ, ಏನಕ್ಕ ಫೋಟೋಸ್ ಎಲ್ಲ ತೆಗಿತಾ ಇದೆಯಾ ಅಂತ ಹೇಳಿದ್ರೆ ಅವ್ನ ಅಯ್ಯೋ ಅಕ್ಕ ಬಿಟ್ಬಿಡಕ್ಕ, ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ನೋಡಿದ್ರೆ ಅವ್ನ ಕೈಯಲ್ಲಿ ಕೂಡ ಇವಳ ಕೈಲಿಗೆ ಹೊಸದಾಗಿ ಒಂದು ಟ್ಯಾಟೋ ಬಂದಿರುತ್ತಲ್ಲ, ಆ ತರ ಟ್ಯಾಟೋ ಬಂದಿರುತ್ತೆ. ಇಲ್ಲಿ ಹೇಳೋ ಒಂದ್ ವಿಷಯ ಹೇಳೋದನ್ನ ಮರ್ತ್ಬಿಟ್ಟೆ. ಅವಳ ಹತ್ರ ಸ್ಪೀಡ್ ಆಗಿ ಓಡ್ಬೇಕಾದ್ರೆ ಅವಳ ಕೈಲಿರೋ ಟ್ಯಾಟೋ ಹಂಗೆ ಒಂಥರ ಮಿಂಚುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಈಗ ಅದೇ ತರ ಟ್ಯಾಟೋ ಇವನ್ ಕೈಲಿರೋದ್ರ ನೋಡಿ ಇವಳಿಗೆ ಶಾಕ್ ಆಗೋಯ್ತು. ಏನ್ ವಿಷಯ ಅಂತ ಕುತ್ಕೊಂಡ್ ಮಾತಾಡುವಾಗ ಅವನು ಹೇಳ್ತಾನೆ, ನನ್ಗೀಗ ರೀಸೆಂಟ್ ಆಗಿ ಲಂಗ್ಸ್ ಆಪರೇಷನ್ ಆಯ್ತು ಅಂತ. ಇದರಿಂದಾನೇ ನಿಮ್ಗೆ ಡೌಟ್ ಬಂದಿರ್ಬೇಕು, ಅವ್ರಗತ್ರ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅವ್ರಿಗೆಲ್ಲ ಸೂಪರ್ ಪವರ್ಸ್ ಬಂದಿರೋದು ಅಂತ. ಈಗ ನಮ್ ಹೀರೋಯಿನ್ ಗೆ ಹಾರ್ಟ್ ಆಪರೇಷನ್ ಮಾಡಿದ್ರು, ಅವಳಿಗೊಂದು ಪವರ್ ಬಂತು. ಇದೇ ತರ ವಯಸ್ಸಾದವ್ರಿಗೂ ನೋಡಿದ್ವಿ, ಬಟ್ ಅವ್ರ ಪವರ್ ಇನ್ನು ಏನು ಅಂತ ತೋರಿಸಿಲ್ಲ. ಇಲ್ಲಿ ಇವನ್ಗೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ಇವನ್ಗೂ ಒಂದು ಪವರ್ ಬಂದಿದೆ. ಅದ್ ಏನ್ ಪವರ್ ಅಂತ ನೋಡಿದ್ರೆ ಸುಂಟ್ರ ಗಾಳಿ ಬರ್ಸೋದು. ಬಾಯಲ್ಲಿ ಉಫ್ ಅಂತ ಊದಿದ್ರೆ ಸಾಕು, ಅಷ್ಟು ಫೋರ್ಸ್ ಆಗಿ ಸುಂಟ್ರ ಗಾಳಿ ಬರುತ್ತೆ. ಅದನ್ನ ಡೆಮೋ ಕೂಡ ಮಾಡಿ ತೋರಿಸ್ತಾನೆ, ನನ್ ಮೇಲೆ ಕೂಡ ಪವರ್ ಇದೆ ಅಂತ. ಇನ್ಕೇಸ್ ಸ್ವಲ್ಪ ಜನ ಜಾಸ್ತಿ ಇರೋ ಜಾಗ, ಈ ಮಾರ್ಕೆಟ್ ಅಂತ ಜಾಗದಲ್ಲೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಜೋರಾಗಿ ಸೀಣಿದ್ರೆ ಇನ್ನ ಅವ್ರ ಗತಿಯೆಲ್ಲ ಏನಾಗ್ಬೇಕು. ಆಗ ಅವಳು ಕೇಳ್ತಾಳೆ, ಹಂಗಾದ್ರೆ ನಮ್ಮಿಬ್ಬರಿಗೇನ ಪವರ್ ಇರೋದು ಅಂದಾಗ ಇವನಂತಾನೆ, ಇಲ್ಲಮ್ಮ ಅದ್ ಆತರ ಅಲ್ಲ. ಒಬ್ಬ ಮನುಷ್ಯ ಸತ್ರೆ ಅವನಲ್ಲಿರೋ 6 ಆರ್ಗನ್ಸ್ ನ ಕೂಡ 6 ಜನಕ್ಕೆ ಕೊಡ್ಬೋದು. ಆತರ ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ. ನಿನ್ಗೆ ಹಾರ್ಟ್ ನ ಕೊಟ್ಟಿರ್ತಾರೆ, ನನ್ಗೆ ಲಂಗ್ಸ್ ನ ಕೊಟ್ಟಿರ್ತಾರೆ. ಹಂಗಾದ್ರೆ ಇನ್ ಉಳಿದಿರೋ ಭಾಗಗಳನ್ನ ಇನ್ 4 ಜನಕ್ಕೆ ಕೊಟ್ಟಿರ್ತಾರಲ್ವಾ, ಅವ್ರಲ್ಲಿ ಕೂಡ ಸೂಪರ್ ಪವರ್ಸ್ ಇರುತ್ತೆ. ಅವ್ರನ್ನ ಹೆಂಗಾದ್ರೂ ನಾವು ಹುಡುಕ್ಬೇಕು ಅಂತ ಹೇಳ್ತಾರೆ. ಬಟ್ ಇಷ್ಟು ಜನ ಇರೋ ಊರಲ್ಲಿ ಹೆಂಗಪ್ಪ ಹುಡ್ಕೋದು ಅಂತ ಅವರಲ್ಲೇ ಡಿಸ್ಕಸ್ ಮಾಡ್ಕೊಂಡ್ರು. ಹಿಂಗಿರ್ಬೇಕಾದ್ರೆ ಆ 3ನೇ ಪವರ್ ಇರೋ ವ್ಯಕ್ತಿನ ತೋರಿಸ್ತಾರೆ. ಕನ್ನಡಕ ಹಾಕೊಂಡಿದ್ದಾನಲ್ವಾ, ಇವನ್ಗೆ ಐ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ. ಇವನ ಪವರ್ ಏನಂದ್ರೆ ಎಲೆಕ್ಟ್ರಾನಿಕ್ಸ್ ನ ಕಂಟ್ರೋಲ್ ಮಾಡೋದು. ಒಂದು ಚಿಟಿಕೆ ಹಾಕಿದ್ರೆ ಸಾಕು ಪ್ರತಿಯೊಂದನ್ನ ಕೂಡ ಕಂಟ್ರೋಲ್ ಮಾಡ್ತಾನೆ. ಇನ್ನು ಯಾಕೆ ಪವರ್ ಸಪ್ಲೈನ ಕೂಡ ಇವ್ನು ಕಂಟ್ರೋಲ್ ಮಾಡಬಹುದು. ಇವ್ನಿಗೆ ಅಷ್ಟೊಂದು ಪವರ್ ಇರುತ್ತೆ. ಆತರ ಚಿಟಿಕೆ ಹಾಕಿನೇ ಎಷ್ಟೋ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಈ ಸಣ್ಣ ಪುಟ್ಟ ಗ್ಯಾಮ್ಲಿಂಗ್ ಸೆಂಟರ್ಸ್ ಎಲ್ಲ ಇರತ್ತಲ್ವಾ, ಅಲ್ಲೆಲ್ಲ ಹೋಗಿ ಈ ಏನೋ ಮಿಷನ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಾರಲ್ವಾ, ಗ್ಯಾಮ್ಲಿಂಗ್ ಎಲ್ಲ ಮಾಡ್ತಾರಲ್ವಾ, ಆ ತರದ್ರಲ್ಲಿ ಚಿಟಿಕೆ ಹಾಕಿನೇ ಎಷ್ಟೋ ದುಡ್ಡು ಸಂಪಾದನೆ ಮಾಡ್ಬಿಟ್ಟ. ಇನ್ನು ಹೇಳ್ಬೇಕಂದ್ರೆ ಎಷ್ಟೋ ದೂರದಲ್ಲಿರೋರೇ ಆಗಿರ್ಬೋದು, ಯಾರ ನಂಬರ್ಗೆ ಯಾರ ಫೋನ್ಗೆ ಆಗಿರ್ಬೋದು, ಚಿಟಿಕೆನಲ್ಲಿ ಇವನು ಮೆಸೇಜ್ ಕೂಡ ಕಳಿಸಬಹುದು. ಏನ್ ಮೆಸೇಜ್ ಕಳಿಸ್ಬೇಕು ಅಂತ ಅವ್ನು ಅನ್ಕೊಂತಾನೋ ಅದೆಲ್ಲ ಅವ್ರಿಗೋಗಿ ರೀಚ್ ಆಗುತ್ತೆ. ಇದು ಇವನ ಪವರ್. ಹಿಂಗಿರ್ಬೇಕಾದ್ರೆ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ನಮ್ ಹೀರೋಯಿನ್ ಮತ್ತೆ ಆ ಗಾಳಿ ಪವರ್ ಇರೋನು ಅವ್ರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಲೇಡಿ ಜ್ಯೂಸ್ ನ ಮಾರ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಫ್ರೀ ಆಗಿ ಜ್ಯೂಸ್ ನ ಕೊಡ್ತಾ ಇದಾರೆ. ಏನ್ ವಿಷಯ ಅಂತ ಕೇಳಿದ್ರೆ, ನನ್ಗೀಗ ರೀಸೆಂಟ್ ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು, ನಾನು ಆರೋಗ್ಯವಾಗಿರೋದಕ್ಕೆ ನನ್ ಖುಷಿಗೆ ನಾನು ಎಲ್ಲಾರ್ಗು ಈ ತರ ಜ್ಯೂಸ್ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರಿಗೆ ಸಖತ್ ಸಂತೋಷ ಆಗೋಯ್ತು. ಹಂಗಾದ್ರೆ ನಾವ್ ಇನ್ನೊಬ್ಬರನ್ನ ಕಂಡಿಡಿದ್ ಬಿಟ್ವಾ ಅಂತ. ಆದ್ರೆ ಆ ಲೇಡಿದು ಕೈನ ಹಿಡ್ಕೊಂಡು ನೋಡಿದ್ರೆ ಲೇಡಿ ಕೈಯಲ್ಲಿ ಟ್ಯಾಟೂ ಇಲ್ಲ. ಸೊ ಇವ್ರಿಗೆ ಅರ್ಥ ಆಗೋಯ್ತು, ಹಂಗಾದ್ರೆ ಇವ್ರು ಯಾರೋ ವೇಸ್ಟ್, ನಾವ್ ಸುಮ್ನೆ ಯಾರನ್ನೋ ಹುಡುಕ್ತಾ ಇದೀವಿ, ಕೊಡ್ತಾ ಇದೀರಾ ಜ್ಯೂಸ್ ನ, ಇನ್ನೊಂದ್ ಕೊಡಬಾರ್ದ, ಸಂತೋಷವಾಗಿ ನಾವು ಕುಡಿತೀವಿ ಅಂತ ಗಾಳಿ ಪವರ್ ಇರೋನ್ ಹೇಳಿದ ತಕ್ಷಣ, ಅಯ್ಯೋ ಅಷ್ಟೇ ತಾನೇ ಇರಪ್ಪ ಕೊಡ್ತೀನಿ ಅಂತ ಹೇಳಿ ಅವ್ರು ಕೆಳಗಡೆ ಇಟ್ಟಿದ್ದಾರೆ ಏನೋ ಜ್ಯೂಸ್ ನ. ಅದ್ರ ಬಗ್ಗಿ ಜ್ಯೂಸ್ ನ ಎತ್ತಬೇಕಾದ್ರೇನೆ ಅವ್ರು ಗಮನಿಸೋದು ಅವರ ಸೊಂಟದ ಮೇಲೆ ಬೆನ್ನನ ಭಾಗದಲ್ಲಿ ಒಂದು ಟ್ಯಾಟೋ ಮಾರ್ಕ್ ಇದೆ, ಅದು ರೌಂಡ್ ಶೇಪ್ ಅಲ್ಲಿ ಇದೆ. ಇದನ್ನ ನೋಡಿ ಇವ್ರಿಗೆ ಶಾಕ್ ಆಗೋಯ್ತು, ಹಂಗಾದ್ರೆ ಇವ್ರು ಕೂಡ ಸೂಪರ್ ಪವರ್ ಇದೆ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ನಮ್ ಹೀರೋಯಿನ್ಗೂ ಸೂಪರ್ ಪವರ್ ಏನಂತ ಗೊತ್ತು, ಆ ಗಾಳಿ ಪವರ್ ಇರೋನ್ಗೆ ಕೂಡ ಗೊತ್ತು. ಬಟ್ ಈ ಲೇಡಿಗೆ ಅವ್ರ ಸೂಪರ್ ಪವರ್ ಏನು ಅಂತ ಗೊತ್ತಿಲ್ಲ. ಇವ್ರ ಹತ್ರ ಒಂದ್ ಜಾಗದಲ್ಲಿ ಕುತ್ಕೊಂಡು ಮಾತಾಡುವಾಗ ಇವ್ರು ಹೇಳ್ತಾರೆ, ಈ ತರ 6 ಆರ್ಗನ್ಸ್ ನ ಕೊಟ್ಟಿದ್ದಾರೆ, ಅದನ್ನ ನಾವು 3 ಜನ ಇಲ್ಲಿ ಇದೀವಿ, ಇನ್ 3 ಜನ ಬೇರೆ ಯಾರಿಗೋ ಕೊಟ್ಟಿರ್ತಾರೆ, ಅವ್ರಲ್ಲಿ ಕೂಡ ಪವರ್ಸ್ ಇರುತ್ತೆ. ಇನ್ ಕೇಸ್ ನೀವು ಅವ್ರ ಜೊತೆ ಇದ್ರೆ ನಿಮ್ಗೆ ಪವರ್ ಏನು ಅಂತ ಗೊತ್ತಾಗುತ್ತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇವ್ರ ಈ ತರ ಮಾತಾಡ್ಬೇಕಾದ್ರೇನೆ ಆ ಜಾಗಕ್ಕೆ ಆ ಎಲೆಕ್ಟ್ರಿಕ್ ಪವರ್ ಇರೋನು ಬರ್ತಾನೆ. ಅಷ್ಟೇ ಚಿಟಿಕೆ ಹಾಕೊಂಡೆ ಎಲ್ಲದನ್ನು ಕಂಟ್ರೋಲ್ ಮಾಡ್ಕೊಂಡು ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಸಖತ್ ಮಾಸಾಗಿ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಡೋದು ಅಲ್ದೆ ಅದೇ ಒಂದು ಚಿಟಿಕೆನಲ್ಲಿ ಇವರೆಲ್ಲ ಅವ್ರ ಫೋನ್ ನಾನು ಹ್ಯಾಕ್ ಮಾಡ್ಬಿಟ್ಟ. ಮೀನ್ಸ್ ಈಗ ಎಲ್ಲರೂ ಕಾಮನ್ ಆಗಿ ಅವರವರ ಡೀಟೇಲ್ಸ್ ನ ಫೋನ್ ಅಲ್ಲಿ ತಾನೆ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಜಿಮೇಲ್ ಐಡಿ ಗೂಗಲ್ ಅಂದ್ರೇನೆ ನಮ್ಮ ಐಡಿ ಹಾಕ್ಬೇಕು, ಹೆಸರು ಹಾಕ್ಬೇಕು, ಅಡ್ರೆಸ್ ಹಾಕ್ಬೇಕು, ಎಲ್ಲಾನು ಹಾಕ್ಬೇಕು. ಆ ತರ ಅವನು ಚಿಟಿಕೆ ಹಾಕಿ ಎಲ್ಲಾರ ಡೀಟೇಲ್ಸ್ ನ ಕೂಡ ಕಂಡಿಡಿದ್ ಬಿಟ್ಟ. ಇದೆಲ್ಲ ಸ್ವಲ್ಪ ಅವ್ರಿಗೆ ಶಾಕಿಂಗ್ ಆಗಿರುತ್ತೆ. ಸರಿ ನಮ್ಮನ್ನ ಹೆಂಗ್ ನೀನ್ ಕಂಡಿಡಿದೆ ಅಂತ ಕೇಳಿದ್ರೆ ಅವ್ನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ನೀವೆಲ್ಲ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಲ್ಲಿ ಇದ್ರಲ್ವಾ, ಅಲ್ಲಿ ಸ್ಪೋರ್ಟ್ಸ್ ನಡಿಬೇಕಾದ್ರೆ ನಾನ್ ಕೂಡ ಆ ಜಾಗದಲ್ಲೇ ಇದ್ದೆ. ನೀವು 3 ಜನ ಮಾತಾಡ್ತಾ ಇದ್ರಿ, ನಾನ್ ಜಸ್ಟ್ ಸ್ವಲ್ಪ ದೂರದಲ್ಲಿ ಪಾಸ್ ಆಗ್ತಾ ಇದ್ದೆ. ಆದ್ರೆ ನಿಮ್ನ ಪಾಸ್ ಆದಾಗ ನನ್ ಕೈಲಿರೋ ಟ್ಯಾಟು ತಾನಾಗಿ ಮಿಂಚಕ್ಕೆ ಶುರುವಾಯ್ತು. ಹಂಗೆ ನಾನ್ ನಿಮ್ಮನ್ನ ಕಂಡಿಡ್ದೆ, ನಿಮ್ಮನ್ನ ಫಾಲೋ ಮಾಡ್ಕೊಂಡು ಇಷ್ಟು ದೂರ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಾರೆ, ನಮ್ 4 ಜನಕ್ಕೂ ಪವರ್ಸ್ ಇದೆ ಅಂತ ಗೊತ್ತಾಯ್ತು. ಅದ್ರಲ್ಲೂ ನಮ್ ಪವರ್ಗೆಲ್ಲ ಕಂಪೇರ್ ಮಾಡಿದ್ರೆ ನಿನ್ ಪವರ್ ತುಂಬಾನೇ ಜಾಸ್ತಿ ಇದೆ ಅಪ್ಪ, ಸೈಲೆಂಟ್ ಆಗಿ ನಮ್ ಟೀಮ್ಗೆ ನೀನೇ ಲೀಡರ್ ಆಗ್ಬಿಡು ಅಂತ ಹೇಳಿದ್ರೆ ಆ ಪಕ್ಕದಲ್ಲಿರೋ ಆ ಗಾಳಿ
ಪವರ್ ಇರೋನ್ಗೆ ಇಷ್ಟ ಆಗ್ಲಿಲ್ಲ. ಏನು ಅವ್ನ್ ಲೀಡರ್ ಆಗಿರೋದ, ಅವ್ನ್ಗ ಅರ್ಹತೆನೆ ಇಲ್ಲ, ನಮ್ ಪರ್ಮಿಷನ್ ಇಲ್ದೆ ನಮ್ ಫೋನ್ ಎಲ್ಲ ಆಕ್ಟ್ ಮಾಡಿದಾನೆ, ನಮ್ ಡೀಟೇಲ್ಸ್ ಎಲ್ಲ ಅವನು ತಿಳ್ಕೊಂಡಿದ್ದಾನೆ, ಇಂತ ಒಬ್ಬ ಕಳ್ಳನಿಗೆ ನೀವ್ ಈ ತರ ಲೀಡರ್ಶಿಪ್ ನ ಕೊಡ್ತಾ ಇದೀರಾ ಅಂತ ಹೇಳಿ ಸಕ್ಕ ಟೆನ್ಷನ್ ಆಗ್ಬಿಟ್ಟ. ಸ್ಟಾರ್ಟಿಂಗ್ ಅಲ್ಲಿ ಇಬ್ರಿಗೂ ಡಿಶುಮ್ ಅವ್ನ್ಗೆ ಟೆನ್ಷನ್ ಆಗೋಯ್ತು ಎಲೆಕ್ಟ್ರಿಕ್ ಪವರ್ ಇರೋನ್ಗೆ. ಓ ಸರ್ ಏನ್ ಮಾಡ್ಕೊಂಡಿದೀರಾ, ನೀವೇನ್ ಕೆಲಸ ಮಾಡ್ತೀರಾ ತಿಳ್ಕೊಬೋದಾ ಅಂತ ಕೇಳಿದ್ರೆ, ನಾನೇನ್ ನಿನ್ ತರ ಕಳ್ಳ ಅಲ್ಲ ಕಣೋ, ನಾನೊಬ್ಬ ರೈಟರ್, ನಾನೊಂದು ಫೇಮಸ್ ರೈಟರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂದಾಗ, ಓಹೋ ರೈಟರಾ, ಆಗ್ಲಿ ಅಂತ ಹೇಳ್ತಾನೆ. ಇವ್ರು ಹೇಳೋದ್ ನೋಡಿದ್ರೇನೆ ಗೊತ್ತಾಗತ್ತೆ ಇಬ್ಬರಿಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ. ಸಖತ್ ಟೆನ್ಷನ್ ಹಾಕ್ತಾರೆ. ಇನ್ನೊಂದ್ ಕಡೆ ಆ ವಯಸ್ಸಾದ ತಾತನ ತೋರ್ಸಿದ್ರಲ್ವಾ, ಸೆಕೆಂಡ್ ಪವರ್ ಇರೋರ್ನ ನಾನು ಹೇಳಿದ್ನಲ್ವಾ, ಅವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅಂತ ಆಲ್ರೆಡಿ ಹೇಳಿದ್ದೆ. ಅವ್ರು ಬಂದು ಈ ಜನಗಳನ್ನೆಲ್ಲ ಚೀಟ್ ಮಾಡೋ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಮಾತ ಮಂತ್ರ, ನಾನ್ ದೇವ್ರ ಮಗು, ನಾನ್ ಹೇಳ್ದಂಗೆ ನಡೆಯೋದು ಅಂತ. ಏನು ಪವರ್ಸ್ ಇಲ್ದೇನೆ ಅಪ್ಪ ಹತ್ರ ಎಲ್ಲ ಹೇಳ್ತಾ ಇದ್ದ, ಇನ್ ಪವರ್ಸ್ ಬಂದ್ಮೇಲೆ ಹೇಳ್ಬೇಕಾ, ಜನಗಳನ್ನ ಚೀಟ್ ಮಾಡೋದು ಇನ್ನೂ ಈಸಿ ಆಗೋಯ್ತು. ಅದ್ರಲ್ಲೂ ಈ ತರ ಜನಗಳೆಲ್ಲ ಯಪ್ಪನ ಬಂದು ಭೇಟಿ ಮಾಡ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಒಂದು ಹಾಲ್ ತರ ಇರುತ್ತೆ, ಒಂದು ಸೂಪರ್ ಸೆಟಪ್ ಮಾಡ್ಬಿಟ್ಟಿರ್ತಾರೆ. ಅದ್ರಲ್ಲಿ ಸರ್ ಕೆಳಗಡೆಯಿಂದಾನೇ ಎದ್ದು ಬರೋದು, ಚೇರ್ ಅಲ್ಲಿ ಒಂದ್ ದೊಡ್ಡ ಸಿಂಹಾಸನ ತರ ಇರುತ್ತೆ, ಆತರ ಎಲ್ಲ ಸೆಟಪ್ ಮಾಡಿರ್ತಾರೆ. ಈಗ ಆ ಜಾಗಕ್ಕೆ ಈ ವಯಸ್ಸಾದವ್ರು ಇರ್ತಾರಲ್ವಾ ತಾತ, ಅವರ ಮಗಳು ಇನ್ನೊಬ್ಬನ್ನ ಕರ್ಕೊಂಡು ಬಂದಿರ್ತಾರೆ. ಯಪ್ಪನ್ಗಂತೂ ಆ ತಾತನ ನೋಡಿ ಸಖತ್ ಶಾಕ್ ಆಗೋಯ್ತು. ನನ್ಗೇನ್ ಗೊತ್ತು, ನಾನ್ ಚುಚ್ಚಿದ್ರೆ ಸತ್ತೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಈ ತರ ಬದುಕ್ ಬರ್ತಾರೆ ಅಂತ ನನ್ಗೇನ್ ಗೊತ್ತು ಅಂತ ಹೇಳ್ತಾರೆ. ಆಕ್ಚುಲಿ ಅವ್ರ ಮಗಳೇ ದುಡ್ಡು ಕೊಟ್ಟು ಇವ್ರನ್ನ ಹೊಡಿಯಕ್ಕೆ ಅಂತ ಹೇಳಿರೋದು, ಸಾರಿ ಸಾಯಿಸಕ್ಕೆ ಅಂತ ಹೇಳಿರೋದು. ಈ ತರ ಒಂದು ಪ್ರೋಗ್ರಾಮ್ ಮಾಡೋವಾಗ ಸಾಯಿಸ್ಬಿಡು ಅಂತ ಹೇಳಿರ್ತಾರೆ. ಬಟ್ ಇವನೇನ್ ಕಂಡಿದ್ದ ಹಸ್ತಿ ಆಗ್ಬೇಕಾಗಿರೋ ವಯಸ್ಸಲ್ಲಿ ಅಥ್ಲೆಟ್ ತರ ಎದ್ದು ಓಡ್ತಾನೆ ಅಂತ. ಈ ತರ ಇವಾಗ ಅವ್ರ ಮಗಳು ಅವನನ್ನ ಕರ್ಕೊಂಡ್ ಬಂದಿದ ತಕ್ಷಣ ಈ ತಾತಗೆ ಟೆನ್ಷನ್ ಆಗೋಯ್ತು. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನನ್ನು ಸಾಯಿಸೋದು ಅಳ್ದೆ ನನ್ ಜಾಗದಲ್ಲಿ ನನ್ ಮುಂದ್ಗಡೆ ಬಂದು ನಿಂತ್ಕೊಂಡಿತ್ರ ಮಾತಾಡ್ತೀಯಾ, ನಿನ್ ಕೆಲ್ಸ ಮುಗಿಸ್ತೀನಿ ಕಾಣೋ ಅಂತ ಹೇಳಿ ಅಷ್ಟೇ ಅವ್ನ್ ಕತ್ತನ ಹಿಡ್ಕೊಂತಾರೆ ನೋಡಿ ಫೋರ್ಸ್ ಆಗಿ. ಅವಾಗ ಅವ್ರ ಕೈಲಿರೋ ಟ್ಯಾಟು ಬಂದು ಹಂಗೆ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಇವ್ರಲ್ಲಿರೋ ಪವರ್ ಏನು ಅನ್ನೋದನ್ನ ಇವಾಗ ತೋರಿಸ್ತಾರೆ. ಆಕ್ಚುಲಿ ಈಗ ಬಂದಿದ್ರಲ್ವಾ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರಪ್ಪ, ಅವ್ರು ಕೂಡ ಸ್ವಲ್ಪ ವಯಸ್ಸಾದವ್ರೆ ಇದ್ರೂನು ಇವಾಗ ಇವ್ರ ಕೈಲಿ ಪವರ್ ಬಂದಿರೋದ್ರಿಂದ, ಅವ್ನ ಹಿಡ್ಕೊಂಡಿರೋದ್ರಿಂದ ಆಯ್ಪನ್ಗೆ ಎಷ್ಟಿತ್ತು ಆಯುರ್ ಕಾಲ, ಅವರ ವಯಸ್ಸು ಇವ್ರಿಗೆ ಹಂಗೆ ಬರುತ್ತೆ. ಅವ್ರು ತುಂಬಾ ವಯಸ್ಸಾಗಿತ್ತಲ್ವಾ ಇವ್ರಿಗೆ, ಬಟ್ ಕೂದ್ಲೆಲ್ಲ ಸ್ವಲ್ಪ ಕಪ್ಪಗಾಗುತ್ತೆ, ಪ್ಲಸ್ ಮುಖನಲ್ಲಿರೋ ಆ ಸ್ಟ್ರಿಂಗ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಇದ್ರನ್ನ ನೋಡಿ ಆ ತಾತ ಅವ್ರ ಮಗಳಂತೂ ಸಖತ್ ಶಾಕ್ ಆಗ್ಬಿಟ್ಲು. ಅಪ್ಪ ಏನ್ ಕೆಲ್ಸ ಮಾಡಿದ್ಯಾ ಅಂತ. ಆದ್ರೆ ಇವ್ರಿಗೆ ಹತ್ರ ಐಡಿಯಾನೇ ಇಲ್ವಲ್ಲ ಇವ್ರಿಗೆ ಇದ್ರ ಒಂದು ಸೂಪರ್ ಪವರ್ ಬಂದಿದೆ ಅಂತ. ಅಷ್ಟೇ ಇದ್ರ ನೋಡ್ಬಿಟ್ಟು ಹೋಯ್ತು ಯಪ್ಪ ಸತ್ತಂಗೆ ಯಪ್ಪನ ಆಸ್ತಿ ನನಗ್ ಬಂದಂಗೆ ಅಂತ ಬೈಕೊಂಡ್ ನಿಂತಿರ್ತಾಳೆ. ಆದ್ರೆ ಈ ತರ ಒಂದು ಪವರ್ ಬಂದಿರೋದು ಆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಇರ್ತಾನೆ. ಅದಕ್ಕೋಸ್ಕರ ಡಾಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಅವ್ರ ಮಗಳು ಹೋಗಿರ್ತಾರೆ. ಆ ಡಾಕ್ಟರ್ ಕೂಡ ಇವಳ ಕಡೆ ಅವರೇ ಅಲ್ವಾ, ಅಂದ್ರೆ ಇವಳ ತಾನೇ ದುಡ್ಡು ಕೊಟ್ಟು ಈ ತರ ವೇಸ್ಟ್ ಲಿವರ್ ನ ಒಂದು ಹಾಕು ಅಂತ ಹೇಳಿರ್ತಾರಲ್ವಾ. ಸೊ ಡಾಕ್ಟರ್ ಹತ್ರ ಕೇಳ್ತಾರೆ, ಈ ತರ ಸೂಪರ್ ಪವರ್ ಬಂದಿದೆ ನಮ್ಮ ಅಪ್ಪಗೆ, ಆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆನೆ ನೀನು ಹೇಳ್ದೆ ಆ ಸತ್ತಿರೋ ಮೈಯಿಂದ 6 ತರ ಆರ್ಗನ್ಸ್ ನ ಎತ್ಕೊಂಡ್ವಿ ಅಂತ. ಸೊ ಹಂಗಾದ್ರೆ ಮಿಕ್ಕಿರೋ ಆರ್ಗನ್ಸ್ ಎಲ್ಲ ಬೇರೆಯವ್ರಿಗೆ ಇಟ್ಟಿದ್ರೆ ಅವ್ರಲ್ಲಿ ಕೂಡ ಸೂಪರ್ ಪವರ್ಸ್ ಇರತ್ತಲ್ವಾ ಅಂತ ಕೇಳಿದಾಗ ಮೇ ಬಿ ಇರ್ಬೋದು ಅಂತ ಡಾಕ್ಟರ್ ಕೂಡ ಹೇಳ್ತಾನೆ. ಹಂಗಾದ್ರೆ ಯಾರ್ಯಾರು ಏನು ಅಂತ ನನ್ಗೆ ಡೀಟೇಲ್ಸ್ ಕೊಡಿ, ನಾನು ಆದಷ್ಟು ಬೇಗ ಅವ್ರನ್ನೆಲ್ಲ ಕಂಡಿಡಿದು ರಿಸರ್ಚ್ ಮಾಡ್ಬೇಕು ಅನ್ನೋ ತರ ಹೇಳ್ತಾ ಇರ್ತಾಳೆ. ಇವಾಗ ಇನ್ನೊಂದ್ ಕಡೆ 6ನೇ ಅವ್ರನ್ನ ತೋರಿಸ್ತಾರೆ. ಇವಾಗ 5 ಜನ ಪವರ್ ಇರೋರ್ನ ನೋಡಿದ್ವಲ್ಲ, ಇದು 6ನೇ ಅವರು. ಇವ್ರು ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಅಲ್ಲಿ ಸೇಫ್ಟಿ ಮೆಷರ್ಮೆಂಟ್ಸ್ ಸರಿಯಾಗಿಲ್ಲ. ಇದ್ರ ಬಗ್ಗೆ ಅಲ್ಲಿರೋ ಹೈಯರ್ ಅಫಿಷಿಯಲ್ಸ್ ಹತ್ರ ಹೇಳಿದ್ರೆ ಕೂಡ ಅವರು ಕೇರ್ ಮಾಡ್ತಾ ಇಲ್ಲ. ಯಾವ ಟೈಮಲ್ಲಿ ಏನು ಹೊಡೆದು ಯಾರ ಮೇಲೆ ಬಿದ್ದು ಏನಾಗುತ್ತೋ ಅನ್ನೋ ಕಂಡೀಷನ್ ಎಲ್ಲ ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಾರೋ ಒಬ್ಬ ಹೋಗ್ಬಿಟ್ಟು ಸೂಪರ್ವೈಸರ್ ಹತ್ರ ಕಂಪ್ಲೇಂಟ್ ಕೂಡ ಮಾಡ್ತಾನೆ, ಆ ಕಡೆ ಎಲ್ಲ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟಿದೆ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿ ಏನೋ ಒಂದು ವೈಟ್ ಆಗಿರೋ ಮಿಷಿನ್ ಒಬ್ಬನ್ ಬೆನ್ನ ಮೇಲೆನೆ ಬಿದ್ದೋಯ್ತು. ಮೀನ್ಸ್ ಅವ್ನ್ ಸೊಂಟಾನೆ ಮುರಿದೋಯ್ತು ಅಂತ ಹೇಳ್ಬೇಕು. ಅವ್ನ್ ನೋವಲ್ಲಿ ಹಂಗೆ ಕೂಗಾಡ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಬೇಗ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಡಾಕ್ಟರ್ನ ಬರಕ್ ಹೇಳಿ ಅಂತ ಕೂಗಾಡ್ತಾ ಇದ್ರೆ ಅಸಾಲ್ಟ್ ಆಗಿ ಸೂಪರ್ವೈಸರ್ ನಡ್ಕೊಂಡು ಹೋಗಿ ಎಲ್ಲಿ ಆ ಮಿಷಿನ್ ಬಿದ್ದಿತ್ತೋ, ಎಲ್ಲಿ ಅವ್ನಿಗೆ ಗಾಯ ಆಗಿತ್ತೋ ಅದ್ರ ಮೇಲೆ ಕೈ ಇಟ್ಟಿದ ತಕ್ಷಣ ಅವನಲ್ಲಿರೋ ಕಂಪ್ಲೀಟ್ ನೋವು ಈ ಸೂಪರ್ವೈಸರ್ ಗೆ ಹೊರಟೋಗುತ್ತೆ. ಅಂದ್ರೆ ಇವನಲ್ಲಿರೋ ಪವರೇ ಅದು. ಇನ್ನೊಬ್ಬರನ್ನ ನೋವ್ನ ಇವನ್ ತಗೊಳ್ತಾನೆ. ಸರಿ, ಆ ನೋವು ಇವನಲ್ಲಿ ಹೆಂಗಿರುತ್ತೆ, ಒಂದು ಗ್ಲಾಸ್ ನೀರ್ ಕುಡಿದ್ರೆ ಆ ನೋವು ಕಂಪ್ಲೀಟ್ ಆಗಿ ಹಂಗೆ ಮಾಯ ಆಗ್ಬಿಡುತ್ತೆ. ಇವನ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಪ್ಯಾಂಕ್ರಿಯಾಸ್ ಅಂತ ಹೇಳ್ತಾರಲ್ಲ, ಹೊಟ್ಟೆ ಭಾಗದಲ್ಲಿ ಬರುತ್ತಲ್ವಾ, ಅದನ್ನ ಇವನ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು. ಇವನ್ಗೆ ಇತರ ಪವರ್ ಇದೆ ಅಂತ ಇವನು ಗೊತ್ತು, ಆದ್ರೆ ಇನ್ನು ನಮ್ ಟೀಮ್ ಮೆಂಬರ್ಸ್ ಗೆ ಗೊತ್ತಾಗ್ಲಿಲ್ಲ. ಇವರ ಭೇಟಿ ಹೆಂಗಿರುತ್ತೆ ಅಂತ ಮುಂದಕ್ಕೆ ನೋಡೋಣ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಎಲ್ಲಾನು ಹಂಗೆ ಆ ಗ್ರೌಂಡ್ ಅಲ್ಲಿ ಕುತ್ಕೊಂಡು ಈ ಎಲೆಕ್ಟ್ರಿಕ್ ಮ್ಯಾನ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ನ್ ಬಂದಿಲ್ಲ. ಅವ್ನ್ ಬದಲಾಗಿ ನಮ್ ಹೀರೋಯಿನ್ ಫೋನ್ ಗೆ ಒಂದು ಮೆಸೇಜ್ ಬರುತ್ತೆ, ಈ ತರ ನನ್ನ ಕೋಳಿನ ಮಕ್ರೇನ ಹಾಕಿ ಮುಚ್ಚದಂಗೆ ಒಬ್ಬ ನನ್ನ ಹಿಡಿದ್ಬಿಟ್ಟು ಅವನೇ ಬೇಗ ಬಂದು ನನ್ನ ಕಾಪಾಡಿ ಇಂತ ಲೊಕೇಶನ್ ಅಂತ ಬೇರೆ ಕಳ್ಸಿರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ, ಇವನಲ್ಲಿರೋ ಪವರ್ ನ ಇಟ್ಕೊಂಡು ಮುಚ್ಕೊಂಡು ಒಳ್ಳೇದಕ್ಕೆ ಯೂಸ್ ಮಾಡದೆ ಬೇಡದೇ ಇರೋದಕ್ಕೆಲ್ಲ ಯೂಸ್ ಮಾಡಿದ್ರೆ ಹಿಂಗೆ ಆಗೋದು. ಸಣ್ಣ ಪುಟ್ಟ ಗ್ಯಾಮ್ಲಿಂಗ್ ನಡೆಯೋ ಜಾಗಕ್ಕೆಲ್ಲ ಹೋಗಿ ಚಿಟಿಕೆ ಹಾಕಿನೇ ದುಡ್ನೆಲ್ಲ ಅಬೇಸ್ ಮಾಡ್ತಾ ಇದ್ರೆ ಅವರೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತಾರ. ಯಾರತ್ರ ನೀನು ಮ್ಯಾಜಿಕ್ ಮಾಡೋದು ಅಂತ ಹೇಳಿ ಅವ್ರನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ಆದ್ರೆ ಹತ್ರ ಕಟ್ಟಾಕಿದ್ರೆ ಕೂಡ ಇವನು ಹೆಂಗೋ ಸೈಕಲ್ ಗ್ಯಾಪ್ ಅಲ್ಲಿ ಚಿಟಿಕೆ ಹೊಡೆದು ನಮ್ ಹೀರೋಯಿನ್ ಗೆ ಮೆಸೇಜ್ ನ ಕಳಿಸ್ಬಿಟ್ಟ. ಇವಾಗ ಅವನ್ನ ಕಾಪಾಡಕ್ಕೆ ಅಂತ ಇವರೆಲ್ಲ ಜಾಗಕ್ಕೆ ಬರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಆ ಎಲೆಕ್ಟ್ರಿಕ್ ಮ್ಯಾನ್ ಗೆ ಸಖತ್ ಆನಂದ. ಅಪ್ಪಾಡಿ ಬಂದ್ಬಿಡ್ತು, ಸುಂಟ್ರ ಗಾಳಿ ಬಂದ್ಬಿಡ್ತು, ನನ್ನ ಕಾಪಾಡಿ ಕರ್ಕೊಂಡೋಗಿ ಬಂದ್ಬಿಡ್ತು ಅಂತ ಇವನ್ ಸಂತೋಷವಾಗಿದ್ರೆ, ಅವ್ನ್ ಒಳಗಡೆ ಬಂದಿದ್ ಫೋರ್ಸ್ ಗೆ ಫಸ್ಟ್ ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿ ವಾಶ್ರೂಮ್ ಕಡೆ ಹೋಗ್ತಾ ಇದ್ರೆ ಇವ್ನಿಗೆ ಟೆನ್ಷನ್ ಆಗೋಯ್ತು. ಚಪಾತಿಯಲ್ಲಿ ಮಾಡಿರೋ ನೂಡಲ್ಸ್ ತರ ಒಂದು ತಲೆನ ಇಟ್ಕೊಂಡು ಯಾಕೋ ನನ್ಗೆ ಹಿಂಗ್ ಹಿಂಸೆ ಕೊಡುತ್ತೆ, ಫಸ್ಟ್ ಕಾಪಾಡಿ ಕರ್ಕೊಂಡು ಹೋಗೋ ಅಂತಿದ್ರೆ ಅವ್ನಿಗೆ ನಾನು ನೋಡಿದ್ರೇನೆ ಆಗಲ್ವಲ್ಲ. ಇಬ್ರಿಗೂ ಸ್ಟಾರ್ಟಿಂಗ್ ಇಂದ ಡಿಶುಮ್ ಏನೇನ್ ಕಾಪಾಡ್ಬಿಡ್ತಾನ ಅವನು. ಆದ್ರೆ ವಾಶ್ರೂಮ್ ಹೋಗ್ಬಿಟ್ಟು ಬಂದು ಕೂಡ ಹೀರೋಯಿನ್ ಪಕ್ಕದಲ್ಲಿ ಸೈಲೆಂಟ್ ಆಗಿ
ನಿಂತಿರುವಾಗ ಆ ಆಂಟಿ ಕೈಯಲ್ಲಿ ಜ್ಯೂಸ್ ಇರತ್ತಲ್ವಾ, ಅದನ್ನ ಗಮನಿಸಿದವಳು, ಆ ಸ್ಟ್ರಾನ ಗಮನಿಸಿದವಳು, ಅದ್ರ ಒಂದು ಸ್ಟ್ರಾನ ಎತ್ತಿ ಪಕ್ಕದಲ್ಲಿ ಅವ್ನ ಮೂಗಲ್ಲಿ ಇಟ್ಟಿದ ತಕ್ಷಣ ಅವ್ನು ಜೋರಾಗಿ ಅಕ್ಷಿ ಅಂತ ಸೀಣ್ತಾನೆ ನೋಡಿ. ಎಲ್ಲರೂ ಆ ಫೋರ್ಸ್ಗೆ ಹಾರ್ಕೊಂಡೋಗಿ ದೂರ ದಿಕ್ಕಾಪಲ್ಲಾಗಿ ಬಿತ್ತೋದ್ರು. ಸೊ ಇದೇ ಸೈಕಲ್ ಗ್ಯಾಪ್ ಸಿಕ್ತು ಅಂತ ಹೇಳಿ ಎಲ್ಲರೂ ಎಸ್ಕೇಪ್ ಆಗಿ ಹೊರಗಡೆ ಓಡ್ ಬಂದ್ಬಿಡ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ತಾತ ಅವ್ರ ಮಗಳು ಬಂದು ಕೆಲವ್ರನ್ನ ಕಳ್ಸಿದ್ರಲ್ವಾ, ಆ ಬೇರೆ ಪವರ್ಸ್ ಇರೋರು ಯಾರಿದ್ದಾರೆ ಹೋಗಿ ಹುಡ್ಕೊಂಡ್ ಬನ್ನಿ ಅಂತ, ಮೀನ್ಸ್ ಆರ್ಗನ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿರೋರು ಎಲ್ಲಿದ್ದಾರೆ ಅಂತ ಅವ್ರ ಜಾಗಕ್ಕೆ ಬಂದಿರ್ತಾರೆ. ಆದ್ರೆ ನಮ್ ಹೀರೋಯಿನ್ ಅವ್ರ ಟೀಮ್ ಹತ್ರ ಎಲ್ಲಿದೆ ಗಾಡಿ ಎಸ್ಕೇಪ್ ಆಗಿ ಹೋಗೋದಕ್ಕೆ? ಅವ್ರ ಹತ್ರ ಇರೋದ ಜ್ಯೂಸ್ ಗಾಡಿ ಒಂದೇ. ಸೊ ಹೀರೋಯಿನ್ ಟಕ್ಕಂತ ಐಡಿಯಾ ಮಾಡಿದವಳು, ಎಲ್ಲರೂ ಜ್ಯೂಸ್ ಗಾಡಿ ಮೇಲೆ ಹತ್ರಿ ನಾನ್ ತಳ್ಕೊಂಡು ಓಡ್ತೀನಿ ಅಂತ ಹೇಳಿ ಆತ್ರ ಎಲ್ಲಾರನ್ನೂ ತಳ್ಕೊಂಡು ಓಡೋಗ್ತಾ ಇರ್ತಾಳೆ. ಹಿಂದ್ಗಡೆನೆ ಆ ಗ್ಯಾಮ್ಲಿಂಗ್ ಸೆಂಟರ್ ರೌಡಿಗಳು ಸ್ವಲ್ಪ ಜನ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಅವ್ರ ಹಿಂದ್ಗಡೆ ಈ ತಾತ ಅವ್ರ ಮಗಳು ಕಳ್ಸಿರ್ತಾರಲ್ವಾ, ಅವ್ರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಕ್ಕದಾಗಿರತ್ತೆ ಈ ಚೇಸಿಂಗು, ಅದ್ರಲ್ಲಿ ಮಾಡಿರೋ ಗ್ರಾಫಿಕ್ಸ್ ಆಗಿರ್ಬೋದು, ಹಂಗೆ ಒಂಥರ ಆಶ್ಚರ್ಯವಾಗಿ ನೋಡ್ಬೋದು ಇದನ್ನೆಲ್ಲ ಹೆಂಗಪ್ಪ ಮಾಡಿದ್ರು ಅಂತ, ಅಷ್ಟು ಚೆನ್ನಾಗಿರುತ್ತೆ. ಈ ತರ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಎಷ್ಟು ಅಡೆತಡೆಗಳು. ಇನ್ ಇವ್ರ ತರ ಸ್ಪೀಡ್ ಆಗಿ ಹೋಗ್ತಾ ಇರೋದನ್ನ ಎಲ್ಲರೂ ಗಮನಿಸ್ತಾರೆ ಅಂತ ಹೋಗ್ತಾ ದಾರಿಯಲ್ಲಿ ಅವನು ಚಿಟಿಕೆ ಹಾಕಿನೇ ಎಲ್ಲರನ್ನು ಅವ್ರವ್ರ ಫೋನ್ ಕಡೆ ಡೈವರ್ಟ್ ಮಾಡೋ ತರ ಮಾಡ್ತಾನೆ. ಹಂಗ ಎಸ್ಕೇಪ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಸೆಂಟ್ರಲ್ಲಿ ಹೀರೋಯಿನ್ ಅವರಪ್ಪ ಅವಳಿಗೆ ಕಾಲ್ ಮಾಡ್ಬಿಟ್ರು. ಇನ್ನು ಅವರಪ್ಪ ಕಾಲ್ ಮಾಡಿದಾಗ ಇವಳು ಕಾಲ್ ಪಿಕ್ ಮಾಡಿಲ್ಲ ಅಂತಂದ್ರೆ ಅದಕ್ಕೂ ಅಪ್ಪ ಹತ್ರ ಡೋಸು ಅಂತ ಹೇಳಿ ಆ ಕಾಲ್ ನ ಅಟೆಂಡ್ ಮಾಡೋ ಗ್ಯಾಪ್ ಅಲ್ಲಿ ಆ ಗಾಡಿ ಸಪರೇಟ್ ಆಗಿ ಇವಳು ಸಪರೇಟ್ ಆಗಿ ಆಗ್ಬಿಟ್ರು. ಆದ್ರೆ ಬೇರೆ ಬೇರೆ ರೋಡ್ ಅಲ್ಲಿ ಹೋಗಕ್ಕೆ ಶುರು ಆಗ್ಬಿಟ್ರು. ಅವ್ರಗ ಸಖತ್ ಭಯ ಆಗೋಯ್ತು. ಅಯ್ಯೋ ಇವಾಗ ಹೆಂಗೆ, ದಯವಿಟ್ಟು ನಮ್ಮನ್ನ ಹೆಂಗಾದ್ರೂ ಕಾಪಾಡು ಅಂತ ಅವ್ರು ಕಿರ್ಚ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಗಾಡಿ ಹೋಗ್ತಿರೋ ಫೋರ್ಸ್ಗೆ ಎಲ್ಲಾದ್ರೂ ಹೋಗಿ ಡಿಕ್ಕಿ ಹೊಡಿತಂದ್ರೆ ಅಷ್ಟೇ 3 ಜನಕ್ಕೂ ಮೂತಿ ಮಕ್ಕಳ ಕಿತ್ತೋಗಿ ರಕ್ತ ಸುರ್ಕೊಂಡ್ ಬರ್ಬೇಕು. ಆದ್ರೆ ಹೆಂಗೋ ಇವಳು ಬೇರೊಂದು ಶಾರ್ಟ್ ರೂಟ್ ಅಲ್ಲಿ ಸಖತ್ ಸ್ಪೀಡ್ ಆಗಿ ಹೋಗಿ ಹಂಗೆ ಒಂದ್ ಕೈನ ನೆಲಕ್ಕಿಟ್ಟು ಇನ್ನೊಂದ್ ಕೈನ ಗಾಡಿಗೆ ಹಿಡ್ಕೊಂಡು ಸಖತ್ ಸ್ಟೈಲಿಶ್ ಆಗಿ ಒಂದು ಡ್ರಿಫ್ಟ್ ನ ಹಾಕಿದ್ಲು ನೋಡಿ. ಸೂಪರ್ ಆಗಿರತ್ತೆ ಈ ಸೀನ್ ಮಾತ್ರ. ಹೆಂಗೋ ಹೋಗಿ ಗಾಡಿನ ಹಿಡಿದ್ಬಿಟ್ಲು. ಇದ್ರೂ ಅವ್ರು ಬಿಟ್ಟಿಲ್ವೇ, ಅವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಯಾವ ಶಾರ್ಟ್ ರೂಟ್ ಅಲ್ಲಿ ಹೋದ್ರೆ ಕೂಡ ಎಲ್ಲಾ ರೂಟ್ ನಮ್ಗೆ ಗೊತ್ತು ಅಂತ ಹೇಳಿ ಅವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಬಟ್ ಹಂಗೋ ಹಿಂಗೋ ಅವ್ರ ಕಣ್ಣಿಗೆ ಮಣ್ಣೆ ಹರ್ಚ್ಬಿಟ್ಟು ಇವರಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಇದ್ರೂ ಹಿಂದ್ಗಡೆಯಿಂದ ಆ ಲೇಡಿ ಅವರ ಸ್ವಲ್ಪ ಜನಗಳೆಲ್ಲ ಬಂದಿದ್ರಲ್ವಾ, ಅವರು ಇವ್ರು ಮಾಡ್ತಾ ಇದ್ದಿದ್ ಸಾಹಸನ ವಿಡಿಯೋ ಮಾಡ್ಬಿಟ್ರು. ಅದೊಂದೇ ಪ್ರಾಬ್ಲಮ್, ಏನ್ ಮಾಡ್ತಾರೋ ಗೊತ್ತಿಲ್ಲ. ಹಂಗ ಹಿಂಗ ಎಲ್ಲರೂ ತಪ್ಪಿಸ್ಕೊಂಡು ಹೊರಟೋದ್ರ. ಎಲ್ಲರೂ ಒಂದ್ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಗಾಳಿ ಪವರ್ ಇರೋನ್ಗೆ ಟೆನ್ಷನ್ ಆಗೋಯ್ತು. ಪವರ್ ಇದೆಯಾ, ಮುಚ್ಕೊಂಡು ಅದನ್ನ ಇಟ್ಕೊಳ್ದೆ, ನೀನಕ್ಕೋ ಈ ತರ ಕೆಲಸ ಎಲ್ಲ ಮಾಡ್ತಾ ಇದೀಯಾ, ನೀನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು ಅಲ್ದೆ ನಮ್ಮನ್ನೆಲ್ಲ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕಿಸ್ತಾ ಇದೀಯಾ, ಯಾಕೋ ಬೇಕು ನಿನ್ಗೆ ಈ ತರ 420 ಕೆಲಸ ಅಂತ ಹೇಳಿ ಸ್ವಲ್ಪ ಕೋಪದಲ್ಲೇ ಬೈದಾಗ ಆ ಎಲೆಕ್ಟ್ರಿಕ್ ಮ್ಯಾನ್ಗೂ ಟೆನ್ಷನ್ ಆಗೋಯ್ತು. ನಾನು ನೋಡ್ತಾನೆ ಇದೀನಿ, ಏನ್ ಇಷ್ಟಕ್ಕೂ ಮಾತಾಡ್ತಾನೆ ಇದೆಯಾ, ಸುಮ್ನೆ ನನ್ನ 420 ಅಂತ ಹೇಳೋ ಕೆಲಸ ಇಟ್ಕೋಬೇಡ. ನೀನ್ ಮಾತ್ರ ಏನ್ ತುಂಬಾ ಯೋಗ್ಯನಾ, ನಿನ್ ಫೋನ್ ಹ್ಯಾಕ್ ಮಾಡಿದಾಗ್ಲೇ ನನ್ಗೆ ಗೊತ್ತಾಯ್ತು ನೀನ್ ಎಂತ ಘನಕಾರ್ಯ ಮಾಡಿದ್ಯಾ ಅಂತ. ಬೇರೆಯವ್ರು ಬರ್ದಿರೋ ಬುಕ್ಸ್ ನ, ಬೇರೆಯವ್ರು ಬರ್ದಿರೋ ಆರ್ಟಿಕಲ್ಸ್ ನೆಲ್ಲ ಕಳ್ತನ ಮಾಡಿ ಅದ್ರಲ್ಲಿರೋ ರೈಟಿಂಗ್ಸ್ ಎಲ್ಲ ಕಾಪಿ ಮಾಡಿ ಇಂಟರ್ನೆಟ್ ಅಲ್ಲಿ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ಯಾ, ಅದೇನೋ ದೊಡ್ಡ ಯೋಗ್ಯವಾದ ಕೆಲಸ ಅಂತ ಹೇಳ್ತಾ ಇದೀಯಾ ಅಂತ ಇಬ್ರು ಹಂಗೆ ಜಗಳ ಮಾಡ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಆಲ್ಮೋಸ್ಟ್ ಹೊಡೆದಾಡ್ಕೊಳ್ಳೋ ತರ ಹೊರಟೋದ್ರು. ಹೀರೋಯಿನ್ ಮತ್ತೆ ಆಂಟಿನೇ ಸೆಂಟ್ರಲ್ ಹೋಗ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾ ಇರೋದು. ಬಟ್ ಅವ್ರ ಸಮಾಧಾನ ಆಗೋ ತರ ಇಲ್ಲ. ಆ ಟೆನ್ಷನ್ ಅಲ್ಲೇ ಈ ಗಾಳಿ ಪವರ್ ಇರೋನು ನಮ್ ಹೀರೋಯಿನ್ ಕೂಡ ಸ್ವಲ್ಪ ಹಾರ್ಶ್ ಆಗಿ ಬೈದ್ ಬಿಟ್ಟ. ಅದರಿಂದಾನೇ ಕೋಪ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೊರಟೋದ್ರು. ಆ ಆಂಟಿನೂ ಕೋಪ ಮಾಡ್ಕೊಂಡು ಹೊರಟೋದ್ರು. ಇವಳು ಅಲ್ಲಿಂದ ಬಂದ್ಬಿಟ್ಲು. ಈಗೀಗ ತಾನೇ ನನಗೆ ಫ್ರೆಂಡ್ಸ್ ಸಿಗ್ತಾ ಇದಾರೆ. ಚಿಕ್ಕ ವಯಸ್ಸಿನ ಒಳಗೆ ಅಂತ ಹೇಳ್ಕೊಳಕ್ಕೆ ಫ್ರೆಂಡ್ಸ್ ಇರ್ಲಿಲ್ಲ. ಇವಳ ತರನೇ ಸೂಪರ್ ಪವರ್ಸ್ ಇರೋ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ತುಂಬಾನೇ ಸಂತೋಷವಾಗಿದ್ಲು. ಆದ್ರೆ ಇವಾಗ ಇವ್ರು ಕೂಡ ತರ ದೂರ ಆಗ್ತಿದಾರಲ್ವಾ ಅಂತ ಅವ್ರಪ್ಪ ಹತ್ರ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ಅವ್ರಪ್ಪನೋ ಸರಿ ಅಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾನು ಸೆಕೆಂಡ್ ಹಾಫ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಹೊಸ ಮೂವಿ ಅಲ್ವಾ, ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾನು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಎರಡಕ್ಕೆ ಡಿವೈಡ್ ಮಾಡಿ ಹಾಕ್ತೀನಿ. ಅದು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಇನ್ನೊಂದು 5 ನಿಮಿಷದಲ್ಲಿ ಅದು ಅಪ್ಲೋಡ್ ಆಗ್ಬಿಡುತ್ತೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ಈ ಮೂವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.